ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಇವತ್ತು ನಡೆದಂತಹ ಕಂಪ್ಯೂಟರ್ ಸೈನ್ಸ್ ಪ್ರಿಪೇಟರಿ ಎಕ್ಸಾಮಿನ ಕ್ವಶನ್ ಪೇಪರ್ 1 ಇದನ್ನು ಅಪ್ಲೋಡನ್ನು ಮಾಡಿ ಕೊಡ್ತಾ ಇದ್ದೇನೆ ವಿತ್ ಕೀ ಆನ್ಸರ್ ಆಗಿರುತ್ತದೆ. ದಯವಿಟ್ಟು ಯಾವುದಾದ್ರೂ ಒಂದು ಆಯಿತಾ, ಔಟ್ ಆಫ್ 20 ಒಂದು ಉತ್ತರ ತಪ್ಪಾದರೆ ಕಮೆಂಟ್ ಮುಖಾಂತರ ಅದನ್ನು ಸರಿಪಡಿಸಿ. ಕ್ವಶನ್ ನಂಬರ್ 1, ಸೆಲೆಕ್ಟ್ ದಿ ಕರೆಕ್ಟ್ ಆನ್ಸರ್ ಫ್ರಮ್ ದಿ ಚಾಯ್ಸಸ್ ಗಿವನ್ ಅಂತ ಇದೆ. ವಾಟ್ ಈಸ್ ದಿ ಪ್ರೈಮರಿ ಪರ್ಪಸ್ ಆಫ್ ಅಸೆಟ್ ಸ್ಟೇಟ್ಮೆಂಟ್ ಇನ್ ಪೈಥಾನ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಆಗಿರುತ್ತೆ. ಟು ಟೆಸ್ಟ್ ಇಫ್ ಎ ಕಂಡೀಷನ್ ಈಸ್ ಟ್ರೂ ಆ್ಯಂಡ್ ರೇಸ್ ಆರ್ ಏನಿದು exception if it is true ಅಂತ. ಆಪ್ಷನ್ ಸಿ is the right answer. Question number 2, which of the following access mode opens a file for reading only ಅಂತ ಇದೆ. ಆಪ್ಷನ್ ಎ is the right answer. ಆರ್. ಕ್ವಶನ್ ನಂಬರ್ 3, ಅಸರ್ಷನ್ನು ಹಾಗೂ ರೀಸನ್ ಎರಡೂ ಕೂಡ ಇದೆ. ಸ್ಟೇಕ್ ಫಾಲೋಸ್ LIFO ರೂಲ್. ಇನ್ಸರ್ಷನ್ ಆ್ಯಂಡ್ ಡಿಲೀಷನ್ ಕ್ಯಾನ್ ಬಿ ಡನ್ ಸೇಮ್ ಎಂಡ್ ಅಂತ ಇದೆ. ಬೋತ್ ಆರ್ ಕರೆಕ್ಟ್. ಎ ಈಸ್ ಟ್ರೂ ಆ್ಯಂಡ್ ಆರ್ ಈಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಫಾರ್ ಅಸರ್ಷನ್ ಅಂತ. ಕ್ವಶನ್ ನಂಬರ್ 4 ಅನ್ನು ನೋಡೋಣ ಈಗ. ಆ್ಯನ್ ಅರೇಂಜ್ಮೆಂಟ್ ಆಫ್ ಲೀನಿಯರ್ ಡಾಟಾ ಸ್ಟ್ರಕ್ಚರ್ ಇನ್ ವಿಚ್ ಅಡಿಷನ್ ಟು ರಿಮೂವಲ್ ಆಫ್ ಎಲಿಮೆಂಟ್ಸ್ ಕ್ಯಾನ್ ಹ್ಯಾಪನ್ ಫ್ರಮ್ ಎನಿ ಆ್ಯಂಡ್ ಈಸ್ ನೋನ್ ಆ್ಯಸ್ ಡ್ಯಾಶ್ ಅಂತ ಇದೆ. DQ ಆಪ್ಷನ್ ಸಿ ಇದೆ ಅಲ್ವಾ, ದಟ್ ಈಸ್ ದ ರೈಟ್ ಆನ್ಸರ್. ಇನ್ ವಿಚ್ ಶಾರ್ಟಿಂಗ್ ಟೆಕ್ನಿಕ್ ಆಲ್ ದ ಎಲಿಮೆಂಟ್ಸ್ ಆರ್ ಏನಿದು ಟ್ರಾನ್ಸ್ವರ್ಸ್ ಟು ಫೈನಲ್ ಸ್ಮಾಲೆಸ್ಟ್ ಎಲಿಮೆಂಟ್ ಅಂತ ಇದೆ. ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್ ಈಸ್ ಸೆಲೆಕ್ಷನ್ ಸಾರ್ಟ್ ಅಂತ. ಎ ನೆಸ್ಟೆಡ್ ಲೂಪ್ ವಿಲ್ ಹ್ಯಾವ್ ದ ಟೈಮ್ ಕಾಂಪ್ಲೆಕ್ಸಿಟಿ ದಟ್ ರೈಟ್ ಆನ್ಸರ್ ಈಸ್ n². ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. DBMS ಈಸ್ ಅ ಡ್ಯಾಶ್ ಸಾಫ್ಟ್ವೇರ್ ಟು ಮ್ಯಾನೇಜ್ ಡಾಟಾಬೇಸ್ ಈಸ್ ದ ರೈಟ್ ಆನ್ಸರ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎ DDL ಕಮ್ಯಾಂಡ್ ಅಂತ ಇದೆ. ಕ್ರಿಯೇಟ್ ಈಸ್ ದ ರೈಟ್ ಆನ್ಸರ್. ಆಪ್ಷನ್ ಎ. ಕ್ವಶನ್ ನಂಬರ್ 9, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಎ ಸ್ಟ್ರಿಂಗ್ ಸಿಂಗಲ್ ರೋ ಬಿಲ್ಟ್ ಇನ್ ಫಂಕ್ಷನ್ ಅಂತ ಇದೆ. ಲೆಂತ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 10, what does the query select e-name from employee where e-name like a% ಅಂತ ಇದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿ ಇರುತ್ತದೆ. ಕ್ವಶನ್ ನಂಬರ್ 11, ಕರೆಕ್ಟ್ ಎಕ್ಸ್ಪ್ಯಾನ್ಷನ್ ಫ್ರಮ್ ಆಫ್ HTTP ಈಸ್ ಡ್ಯಾಶ್. ರೈಟ್ ಆನ್ಸರ್ ಈಸ್ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಆಪ್ಷನ್ ಸಿ ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತದೆ. ಕ್ವಶನ್ ನಂಬರ್ 12, ವಿಚ್ ನೆಟ್ವರ್ಕ್ ಅಡಾಪ್ಟರ್ ಈಸ್ ಯೂಸ್ಡ್ ಟು ಸೆಟ್ ಅಪ್ ಎ ವೈರ್ಡ್ ನೆಟ್ವರ್ಕ್ ಅಂತ ಇದೆ. NIC ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 13, ಎ ಟೂ-ವೇ ಕಮ್ಯುನಿಕೇಷನ್ ಇನ್ ವಿಚ್ both devices can send and receive data simultaneously is called dash ಅಂತ ಇದೆ. Full duplex is the right answer. Question number 14, a protocol which establishes a dedicated and a direct connection between two communicating devices is dash, that is PPP ಅಂತ ಇದೆ ಅಲ್ವಾ. ಆಪ್ಷನ್ ಬಿ ರೈಟ್ ಆನ್ಸರ್. ಸ್ನೋಪಿಂಗ್ ಮೀನ್ಸ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಸೀಕ್ರೆಟ್ಲಿ ಲಿಸ್ನಿಂಗ್ ಟು ಎ ಕಾನ್ವರ್ಸೇಷನ್. ಆಪ್ಷನ್ ಸಿ ಆಗಿ ಇರುತ್ತದೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದಿ ಅಪ್ರೋಪ್ರಿಯೇಟ್ ವರ್ಡ್ ಫ್ರಮ್ ದಿ ಚಾಯ್ಸಸ್ ಗಿವನ್ ಅಂತ ಇದೆ. ಇಫ್ ಎ ಎರರ್ ಹ್ಯಾಸ್ ಬೀನ್ ಡಿಟೆಕ್ಟೆಡ್ ಇನ್ ದಿ ಡ್ಯಾಶ್ ಬ್ಲಾಕ್ ಅಂತ ಇದೆ. ಟ್ರೈ ಬ್ಲಾಕ್ ಆ್ಯಂಡ್ ದ ಎಕ್ಸ್ಪ್ರೆಷನ್ ಕ್ಯಾನ್ ಬಿ ಥ್ರೋನ್. ದಿ ಅಪ್ರೋಪ್ರಿಯೇಟ್ ಎಕ್ಸ್ಪರ್ಟ್ ಬ್ಲಾಕ್ ವಿಲ್ ಬಿ ಎಕ್ಸಿಕ್ಯೂಟೆಡ್ ಟು ಹ್ಯಾಂಡಲ್ ದಿ ಎರರ್ ಅಂತ. ಕ್ವಶನ್ ನಂಬರ್ 17, ಡ್ಯಾಶ್ ಪ್ರೊಸೆಸ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಪಿಕ್ಲಿಂಗ್ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ಬಂದು ಸೀರಿಯಲೈಸೇಷನ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 18, ಡಾಟಾ ಅಬೌಟ್ ಏನಿದು ಅಬೌಟ್ ಡೇಟಾ ಅಬೌಟ್ ಡೇಟಾ ಈಸ್ ಕಾಲ್ಡ್ ಡ್ಯಾಶ್ ಡೇಟಾ ಅಂತ ಇದೆ. ಮೆಟಾ ಡೇಟಾ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಡ್ಯಾಶ್ ಈಸ್ ಎ ಸ್ಕೇಲಾರ್ ಫಂಕ್ಷನ್ ಅಂತ ಇದೆ. ಯು ಕೇಸ್ ಅನ್ನುವಂಥದ್ದು ರೈಟ್ ಆನ್ಸರ್. ಡ್ಯಾಶ್ ಆಪರೇಷನ್ ಈಸ್ ಯೂಸ್ಡ್ ಟು ಗೆಟ್ ದಿ ಕಾಮನ್ ಟಪಲ್ಸ್ ಫ್ರಮ್ ಟು ಟೇಬಲ್ಸ್ ಅಂತ ಇದೆ. ದಟ್ ಈಸ್ ಇಂಟರ್ಸೆಕ್ಟ್ ಇಸ್ ದ ರೈಟ್ ಆನ್ಸರ್. ಬನ್ನಿ ವಿದ್ಯಾರ್ಥಿಗಳೇ, ಈಗ ನಾವು 4 ಮಾರ್ಕ್ಸ್ ಕ್ವಶನ್ಸನ್ನು ನೋಡೋಣ. ದೀಸ್ ಕ್ವಶನ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್. ಆಯಿತಾ, 3 ಮಾಡಲ್ ಕ್ವಶನ್ ಪೇಪರ್ನ ಲಿಂಕು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಕೊಟ್ಟಿರ್ತೇನೆ ವಿದ್ಯಾರ್ಥಿಗಳೇ. ಜೊತೆಗೆ ಈ ಪ್ರಿಪೇಟರಿ ಎಕ್ಸಾಮಿನ ಕ್ವಶನ್ ಪೇಪರ್ಗಳು ಕೂಡ ರೆಫರ್ ಮಾಡಿ. ಯಾರು ಅದು ಪ್ರೈವೇಟ್ ಕ್ಯಾಂಡಿಡೇಟ್ಸ್ಗಳು. ಆಯಿತಾ, ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗೆ ಇರಲಿ ವಿದ್ಯಾರ್ಥಿಗಳೇ. ಈ ಕ್ವಶನ್ ಪೇಪರ್ ಈ ವರ್ಷದೇ ಇವತ್ತಿನಿಂದ. ಆಯಿತಾ, ಯಾರಿಗೂ ಡೌಟ್ ಇಟ್ಕೋಬೇಡಿ. ಇವತ್ತು ನಡೆದಂಥ ಕಂಪ್ಯೂಟರ್ ಸೈನ್ಸ್ ಕ್ವಶನ್ ಪೇಪರನ್ನು ಇಲ್ಲಿ ನಿಮಗೆ ಅಪ್ಲೋಡನ್ನು ಮಾಡಿ ಕೊಡ್ತಿರುವಂಥದ್ದು. ದಯವಿಟ್ಟು ಪೊಲಿಟಿಕಲ್ ಸೈನ್ಸು ಯಾರಾದರೂ ಕ್ವಶನ್ ಪೇಪರನ್ನು ಕಳಿಸ್ಕೊಟ್ರೆ ಅದಕ್ಕೆ ಕೀ ಆನ್ಸರನ್ನು ನಾವು ಮಾಡಿ ಕೊಡ್ತೇವೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು ಆಲ್.